ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್. ಟೇಲ್ ಅವೀವ್ನಲ್ಲಿ ಕಟ್ಟಡ ಪೀಸ್ ಗಗನ ಚುಂಬಿ ಕಟ್ಟಡದ ಮೇಲೆ ಮಿಸೈಲ್ ಅಟ್ಯಾಕ್. ಮಿಸೈಲ್ ದಾಳಿಯಿಂದ ಅಪಾರ ಪ್ರಮಾಣದ ಹಾನಿ. ಇಸ್ರೇಲ್ ಜನರ ಸ್ಥಿತಿ ಇದೀಗ ಅಧೋಗತಿ ತಲುಪಿಟ್ಟಿದೆ. ಮಿಸೈಲ್ಗಳ ದಾಳಿ ಆ ರೀತಿಯಲ್ಲಿ ಆಗ್ತಾ ಇರೋದು. ಬ್ಯಾಕ್ ಟು ಬ್ಯಾಕ್ ಮಿಸೈಲ್ ದಾಳಿ ಆಗ್ತಾ ಇದೆ. ಇದರಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸ್ತಾ ಇದೆ. ಇಸ್ರೇಲ್ ಜನರ ಸ್ಥಿತಿ ಇದೀಗ ಅಧೋಗತಿ ತಲುಪಿಬಿಟ್ಟಿದೆ. ಆತಂಕದಲ್ಲೇ ಅಲ್ಲಿನ ಜನ ಇದ್ದಾರೆ. ಯಾಕಂದ್ರೆ ಇಸ್ರೇಲ್ನ ಮೇಲೆ ಇರಾನ್ ಬ್ಯಾಕ್ ಟು ಬ್ಯಾಕ್ ಮಿಸೈಲ್ ಅಟ್ಯಾಕ್ಸ್ ಅನ್ನು ಮಾಡ್ತಾ ಇದೆ. ಟೇಲ್ ಅವೀವ್ನಲ್ಲಿ ಕಟ್ಟಡ ಪೀಸ್ ಆಗಿದೆ. ಆ ಕಟ್ಟಡದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. 250ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂಥ ಗಾಯಗಳಾಗಿದೆ. 7 ಮಂದಿ ಕಣ್ಮರೆ ಆಗಿದ್ದಾರೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ತಿಳಿಸಲಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಆ ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಎತ್ತರದ ಕಟ್ಟಡವನ್ನ ಟಾರ್ಗೆಟ್ ಮಾಡಿ ಈ ಅಟ್ಯಾಕ್ ಅನ್ನ ಮಾಡಿರೋದು. ಆ ಕಟ್ಟಡದಲ್ಲಿ ಇದ್ದಂಥ ಅನೇಕರು ಇದೀಗ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾವ ರೀತಿಯಾಗಿ ಬೃಹತ್ ಕಟ್ಟಡವನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಪ್ರತಿ ಕ್ಷಣ ಪ್ರತಿ ದಿನವೂ ಇದೇ ಥರದ ಅಟ್ಯಾಕ್ಸ್ಗಳು ನಡೀತಾ ಇದೆ. ಹಾಗಾಗಿ ನಾವಿರುವಂಥ ಬಿಲ್ಡಿಂಗ್ ಸೇಫೋ ಅಲ್ವೋ, ಜೀವ ಯಾವಾಗ ಹೋಗುತ್ತೋ ಅಂತ ಹೆದರುವ, ಅಡಗಿಕೊಂಡು ಕೂರುವ ಪರಿಸ್ಥಿತಿಯಲ್ಲಿ ಪಾಪ ಇಸ್ರೇಲ್ನ ಜನ ಇದ್ದಾರೆ. ಇಸ್ರೇಲ್ ಜನರ ಸ್ಥಿತಿ ಇದೀಗ ಅಧೋಗತಿ ತಲುಪಿಬಿಟ್ಟಿದೆ. ನಿರಂತರವಾದಂಥ ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ. ಈ ಅಟ್ಯಾಕ್ಸ್ಗಳಿಂದ ಅಪಾರ ಸಾವು ನೋವು ಸಂಭವಿಸ್ತಾ ಇರೋದು. ಅಲ್ಲಿಂದ ಹೊರಗಡೆ ಓಡಿ ಬಡೋ ಮನಸ್ಥಿತಿಯಲ್ಲಿ ಎಲ್ಲರೂ ಇದ್ರೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿಂದ ಓಡಿ ಬರ್ತಾರೆ? ಎಲ್ಲವೂ ಕೂಡ ನಿಂತ ಹಾಗೆ ನಿಂತಿದೆ. ಯುದ್ಧ ಮಾತ್ರ ಸಾಗ್ತಾ ಇದೆ. ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಇಲಾಖೆಗಳು, ಕಚೇರಿಗಳು, ಇವುಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಿದೆ.